ನಮಸ್ಕಾರ ಗೆಳೆಯರಿ. ಈ ವಿಡಿಯೋದಲ್ಲಿ ಇತ್ತೀಚೆಗೆ ಮಾರ್ಕೆಟ್ ಅಲ್ಲಿ ಕಂಡು ಬರ್ತಿರುವಂತಹ ಒಂದು ಡೇಂಜರ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಯಾಕೆ ಇವಾಗ ಈ ಡೇಂಜರ್ ಬಗ್ಗೆ ಅಂತಂದ್ರೆ, ಏಷ್ಯಾದ ಒಂದು ಮಾರ್ಕೆಟ್ ಅಲ್ಲಿ ಕಂಡು ಬರ್ತಿರುವಂತಹ ಡೌನ್ ಫಾಲ್ ಹಲವರನ್ನ ಬರ್ಬಾದ್ ಮಾಡ್ತಿದೆ. ಜೊತೆಗೆ ಈ ಡೇಂಜರ್ ಬಗ್ಗೆ ನಾನು ಈ ಹಿಂದೆ ಕೂಡ ಈಗಾಗಲೇ ಹಲವು ಸಲ ಹೇಳಿದ್ದೀನಿ, ಒಂದು ಸಪರೇಟ್ ವಿಡಿಯೋನು ಕೂಡ ಕವರ್ ಮಾಡಿದ್ದೆ. ಬಟ್ ಈಗ ಪ್ರಾಕ್ಟಿಕಲ್ ಆಗಿ ಅದರ ಡೇಂಜರ್ಸ್ ನಮ್ಗೆ ಕಣ್ಣಿಗೆ ಕಾಣ್ತಿದೆ. ಇದು ಏಷ್ಯಾದ ಒಂದು ಮಾರ್ಕೆಟ್ ಅಲ್ಲಿ ಕಂಡು ಬರ್ತಿರುವಂತದ್ದು, ಬಟ್ ಭಾರತದಲ್ಲೂ ಕೂಡ ಈ ಡೇಂಜರ್ ದೊಡ್ಡದಾಗೆ ಬೆಳೀತಾ ಇದೆ. ಜೊತೆಗೆ ಅದರ ನಷ್ಟವನ್ನ ಈಗಾಗಲೇ ಹಲವರು ಭರಿಸ್ತಾ ಕೂಡ ಇದ್ದಾರೆ. ನಾನು ಅವ್ರ ಹತ್ರ ಡೈರೆಕ್ಟ್ ಆಗಿ ಮಾತು ಕೂಡ ಆಡಿದ್ದೀನಿ, ಹಲವು ಇನ್ವೆಸ್ಟರ್ಸ್ ಜೊತೆ, ಈ ರೀತಿ ಡೇಂಜರ್ ನಲ್ಲಿ ಸಿಲುಕೊಂಡಿರೋರ ಜೊತೆ. ಹಾಗಾದ್ರೆ ಅದೇನು, ಯಾಕಿದು ಡೇಂಜರ್, ಯಾಕಿದ್ರಿಂದ ದೂರ ಇರಬೇಕು, ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನನ್ನ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ಈ ಸುದ್ದಿ ಸ್ಟಾರ್ಟ್ ಆಗೋದು ಕೊರಿಯಾದ ಮಾರ್ಕೆಟ್ ಇಂದ. ಎಸ್, ಇತ್ತೀಚೆಗೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿರುವಂತಹ ಮಾರ್ಕೆಟ್. ನಾನು ಕೂಡ ಈ ಒಂದು ಶುಕ್ರವಾರ ಕೂಡ ಇದ್ರ ಬಗ್ಗೆ ಮೆನ್ಷನ್ ಮಾಡಿದ್ದೆ. ಲಾಸ್ಟ್ ವೀಕ್ ಅಲ್ಲಿ ಮೇ ಬಿ 2-3 ಸಲ ಮೆನ್ಷನ್ ಮಾಡಿದ್ದೀನಿ. ಹಾಗೆ ಕೊರಿಯಾದ ಮಾರ್ಕೆಟ್ ಅಂದ ತಕ್ಷಣ ಇದು ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಕ್ಲೋಸ್ ಮಾಡಬೇಡಿ. ಯಾಕಂದ್ರೆ ನಮ್ಮ ಮಾರ್ಕೆಟ್ ನಲ್ಲೂ ಕೂಡ ಈ ಡೇಂಜರ್ ಝೋನ್ ಜಾಸ್ತಿನೇ ಆಗ್ತಿದೆ. ಹಾಗಾಗಿ ಕೊರಿಯಾ ಮಾರ್ಕೆಟ್ ನ ಈ ಅನುಭವ ನಮಗೆ ಪಾಠವಾಗಬೇಕು. ನಾವ್ ಯಾವಾಗ್ಲೂ ಬೇರೆಯವ್ರು ಮಾಡೋ ತಪ್ಪಿನಿಂದ ಪಾಠ ಕಲ್ತ್ರೆ ನಮ್ ದುಡ್ಡು ಉಳಿಯುತ್ತೆ. ನಾವೇ ತಪ್ಪು ಮಾಡಿ ಪಾಠ ಕಲಿತೀವಿ ಅಂದ್ರೆ ನಾವು ಸಾಕಷ್ಟು ದುಡ್ಡು ಕಳ್ಕೊಂಡು ಪಾಠ ಕಲಿಬೇಕಾಗುತ್ತೆ. ಮಾರ್ಕೆಟ್ ಅಲ್ಲಿ ಯಾವತ್ತು ಇನ್ನೊಬ್ಬರ ತಪ್ಪನ್ನ ನೋಡಿ ಕಲ್ತವನು ಸ್ಮಾರ್ಟ್ ಇನ್ವೆಸ್ಟರ್ ಆಗ್ತಾನೆ. ನೀವು ಸ್ಮಾರ್ಟ್ ಇನ್ವೆಸ್ಟರ್ ಆಗ್ತಿರೋ ಅಥವಾ ಇಲ್ವಾ ನಿಮಗ್ ಬಿಟ್ಟದ್ದು. ಹಾಗಾಗಿನೇ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಗೆ ಖಂಡಿತ ಒಂದೊಳ್ಳೆ ಇನ್ಪುಟ್ ಸಿಗುತ್ತೆ. ಕೊರಿಯನ್ ಮಾರ್ಕೆಟ್ ಯಾಕೆ ಸುದ್ದಿ ಮಾಡ್ತಿದೆ ಅಂತಂದ್ರೆ ಇದಕ್ಕೇನೆ ನೋಡಬಹುದು. ಒಂದೊಂದ್ ದಿನ 18% ರ್ಯಾಲಿ, ಇನ್ನೊಂದಿನ 18% ಡೌನ್, ಇನ್ನೊಂದಿನ 15% ಡೌನ್. ಈ ರೀತಿಯ ಬಿಗ್ ರಿಯಾಕ್ಷನ್ ಗಳು ನೋಡ್ಲಿಕ್ಕೆ ಸಿಗ್ತಾ ಇದೆ. ಅದರಲ್ಲೂ ಇಂಡೆಕ್ಸ್ ಲೆವೆಲ್ ಅಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಮೂವ್ ಆಗುತ್ತೆ ಅಂದ್ರೆ ಓಕೆ, ಅದು ಕಾಮನ್ ಅಂದ್ಕೊಳ್ಬಹುದು. ಬಟ್ ಇಂಡೆಕ್ಸ್ ಲೆವೆಲ್ ಅಲ್ಲಿ ಈ ರೀತಿ ರ್ಯಾಲಿ ಬರುತ್ತೆ ಅಂದ್ರೆ ಊಹೆ ಮಾಡ್ಕೊಳ್ಳಿ, ನಮ್ಮ ನಿಫ್ಟಿಯಲ್ಲಿ ಈ ರೀತಿ ರ್ಯಾಲಿ ಬಂದ್ರೆ ಹೆಂಗಿರುತ್ತೆ, ಅಥವಾ ಡೌನ್ ಫಾಲ್ ಬಂದ್ರೆ ಹೆಂಗಿರುತ್ತೆ. ನಿಫ್ಟಿಯಲ್ಲಿ ಚಾನ್ಸಸ್ ಕಡಿಮೆ, ಬಟ್ ಸ್ಟಿಲ್ ಜಸ್ಟ್ ಊಹೆ ಮಾಡ್ಕೊಳ್ಳಿ ಯಾಕಿದು ಮ್ಯಾಟರ್ ಆಗ್ತಿದೆ. ಒಂದ್ ಕಡೆ ಒಬ್ಬ ಸಿಯೋಲ್ ನ ಟ್ರೇಡರ್ ಹೇಳ್ತಾನೆ, ಇನ್ ಮುಂದೆ ನಾನು ಜೀವಮಾನದಲ್ಲಿ ಮಾರ್ಕೆಟ್ ಕಡೆ ತಿರುಗಿ ನೋಡಲ್ಲ ಅಂತ. ಯಾಕೆ ಅಂದ್ರೆ ಒಂದೇ ತಿಂಗಳಲ್ಲಿ ಕೊರಿಯಾದ ಮಾರ್ಕೆಟ್ ಆಲ್ಮೋಸ್ಟ್ ನಿಯರ್ಲಿ 30% ಬಿದ್ದಿತ್ತು. ನಾವು 1 ಮಂತ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲಿ 13% ಕಾಣ್ತಾ ಇದೆ. 6 ಮಂತ್ಸ್ ಓಪನ್ ಮಾಡಿ ಹೈಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು 27-28% ಈಗಲೂ ಕೂಡ ಡೌನ್ ಅಲ್ಲಿದೆ. ಅದರಲ್ಲೂ 2008ರ ಗ್ಲೋಬಲ್ ಕ್ರೈಸಿಸ್ ನ ನಂತರ ಅತಿ ದೊಡ್ಡ ಡೌನ್ ಫಾಲ್ ಇದು. ಯಾಕೆ ಈಗ ಅಲ್ಲಿನ ಇನ್ವೆಸ್ಟರ್ಸ್ ಅಥವಾ ಟ್ರೇಡರ್ಸ್ ನಾನು ಮಾರ್ಕೆಟ್ ಕಡೆ ತಿರುಗಿ ನೋಡಲ್ಲ ಅಂತ ಹೇಳ್ತಿದ್ದಾರೆ ಅಂದ್ರೆ ಅದಕ್ಕೆ ಒಂದೇ ಒಂದು ಇಂಪಾರ್ಟೆಂಟ್ ಪದ ಅಂದ್ರೆ ಲೆವರೇಜ್. ಇವತ್ತು ಹಲವು ಕೊರಿಯಾದ ಇನ್ವೆಸ್ಟರ್ಸ್ ಅಥವಾ ಟ್ರೇಡರ್ಸ್ ಈ ರೀತಿ ಹೇಳಲಿಕ್ಕೆ ಕಾರಣ ಆಗ್ತಿರೋದೇ ಈ ಲೆವರೇಜ್. ಲೆವರೇಜ್ ಅಂದ್ರೆ ನಿಮಗೆ ಅರ್ಥ ಆಗ್ಬೇಕು ಅಂದ್ರೆ MTF, ಮಾರ್ಜಿನ್ ಟ್ರೇಡ್ ಫೆಸಿಲಿಟಿ. ನಿಮಗೆ ಗೊತ್ತಿರಬಹುದು, ತುಂಬಾ ಜನ ಈಗಾಗಲೇ ನೀವು ಕೂಡ MTF ನ ಮೂಲಕ ತಗೊಂಡಿರೋರಿದ್ದೀರಿ. ನಾನು ಯಾವಾಗ್ಲೂ ಹೇಳ್ತೀನಿ, ನಿಮ್ಮ ಹತ್ರ ಬರೀ 1,000 ರೂಪಾಯಿ ಇರ್ಲಿ, ಅಷ್ಟನ್ನ ಮಾತ್ರ ಮಾರ್ಕೆಟ್ ಅಲ್ಲಿ ಹಾಕಿ, ಸಾಲ ಮಾಡಿ ಹಾಕ್ಬೇಡಿ ಅಂತ. MTF ಅಂದ್ರೆ ಸಾಲ ಮಾಡಿ ಹಾಕೋದು ಅಂದ್ರೆ ಬ್ರೋಕರ್ ಹತ್ರನೇ. ಫಾರ್ ಎಕ್ಸಾಂಪಲ್ ನಮ್ಮ ಹೋಲ್ಡಿಂಗ್ ಒಂದು 5 ಲಕ್ಷ ಇದೆ ಅಂತಂದ್ರೆ 5 ಲಕ್ಷಕ್ಕೆ ಅಪ್ ಟು 5x ಲೆವರೇಜ್ ಕೊಡ್ತಾರೆ. ಅಂದ್ರೆ 20 ಲಕ್ಷದವರೆಗೂ ಬೇಕಿದ್ರು ತಗೊಳ್ಬಹುದು. ಅಷ್ಟು ಲೆವರೇಜ್ ಸಿಗುತ್ತೆ MTF ಮೂಲಕ. ಸುಮಾರು ಜನ ಇವತ್ತು ಈ ರೀತಿ ಹೂಡಿಕೆ ಮಾಡಿದ್ದಾರೆ. ನಾನು ಯಾವಾಗ್ಲೂ ಹೇಳ್ತೀನಿ, ಇದೊಂದು ಡೇಂಜರ್. ಯಾವತ್ತು ಅದನ್ನ ಮಾಡಕ್ ಹೋಗ್ಬಾರ್ದು. ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀವ, ನಮ್ಮ ಹತ್ರ ಇರೋ ಅಷ್ಟನ್ನ ಇನ್ವೆಸ್ಟ್ ಮಾಡಬೇಕು, ಇಲ್ವಾ ತಪ್ಪಗಿರ್ಬೇಕು. ಸಿಂಪಲ್ ರೂಲ್. ನಾವು ಸಾಲ ತಗೊಂಡು ಈ ತರ ಮಾರ್ಜಿನ್ ಫೆಸಿಲಿಟಿ ತಗೊಂಡು ಮಾಡ್ತೀವಿ ಅಂದ್ರೆ ಮಾರ್ಕೆಟ್ ಅಲ್ಲಿ ಈ ರೀತಿ ಬಿಗ್ ರಿಯಾಕ್ಷನ್ ಬಂದಾಗ ಬರ್ಬಾದಾಗ ಹೋಗ್ತೀವಿ. ಇಲ್ಲಿ ಆಗ್ತಿರೋದೇ. ಯಾಕೆ ಕೊರಿಯನ್ ಮಾರ್ಕೆಟ್ ದೊಡ್ಡ ಮಟ್ಟದಲ್ಲಿ ರಿಯಾಕ್ಟ್ ಮಾಡ್ತಿದೆ ಅಂತಂದ್ರೆ, ಯಾವಾಗ ಮಾರ್ಕೆಟ್ 20-25% ಬಿತ್ತೋ ಇಮಿಡಿಯೇಟ್ಲಿ ಲೆವರೇಜ್ ಅಲ್ಲಿ ಯಾರೆಲ್ಲ ತಗೊಂಡಿದ್ರು ಅವ್ರಿಗೆ ಮಾರ್ಜಿನ್ ಕಾಲ್ಸ್ ಬರಕ್ ಶುರುವಾಯ್ತು. ಅಂದ್ರೆ ನಿಮ್ಮ ಸ್ಟಾಕ್ ಡೌನ್ ಆಗ್ತಿದೆ, ಅಮೌಂಟ್ ಹಾಕಿ ಇಲ್ಲ ಸೆಲ್ ಮಾಡಿ ಅಂತ. ಇನ್ ಕೇಸ್ ಅಮೌಂಟ್ ಹಾಕ್ಲಿಲ್ಲ, ಇವರು ಸೆಲ್ ಮಾಡ್ಲಿಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ಬ್ರೋಕರ್ ಸೆಲ್ ಮಾಡ್ತಾರೆ. ಹೆವಿ ವಾಲ್ಯೂಮ್ಸ್ ಬಂದ್ರೆ ಏನಾಗುತ್ತೆ, ಮಾರ್ಕೆಟ್ ಅಲ್ಲಿ ಈ ರೀತಿ ರಿಯಾಕ್ಷನ್ ಬರುತ್ತೆ. ಸೊ ನಿನ್ನೆ ಅಂದ್ರೆ ಶುಕ್ರವಾರ 18% ಅಪ್ ಆಗಿದೆ ಮಾರ್ಕೆಟ್. ಬಟ್ ಸ್ಟಿಲ್ ದೊಡ್ಡ ಮಟ್ಟದ ಸೆಲ್ಲಿಂಗ್ ಕೂಡ ಆಗಿದೆ ಕೊರಿಯನ್ ಮಾರ್ಕೆಟ್ ಅಲ್ಲಿ. ನೋಡಬಹುದು ಪೆರಿಲ್ಸ್ ಆಫ್ MTF, ಲೆಸನ್ಸ್ ಫಾರ್ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಫ್ರಮ್ ದ ಕೊರಿಯನ್ ಎಕ್ಸ್ಪೀರಿಯನ್ಸ್. ಹಾಗೆ ಎಲ್ಲೂ ಕೂಡ ನೋಡಬಹುದು ಕ್ರಶ್ಡ್ ಬೈ ಕೋಸ್ಪಿ ರೌಟ್, ಆಂಗ್ರಿ ಕೊರಿಯನ್ಸ್ ರಿಪ್ ಲೀ ಅಂಡ್ ಓ ನಾಟ್ ಟು ಬೈ. ಹಾಗೆ ನಿತಿನ್ ಕಾಮತ್ ಅವರು ಒಂದು ಆರ್ಟಿಕಲ್ ಅನ್ನ ಬರೆದಿದ್ದಾರೆ 29th ಜುಲೈ. ಕೊರಿಯಾ ಶೋಸ್ ಹೌ ಲೆವರೇಜ್ ಕ್ಯಾನ್ ಆಂಪ್ಲಿಫೈ ಎ ಮಾರ್ಕೆಟ್ ಫಾಲ್. ಅಲ್ಲಿ ಮಾರ್ಕೆಟ್ ದೊಡ್ಡದಾಗಿ ರಿಯಾಕ್ಟ್ ಮಾಡ್ತಿರೋದಕ್ಕೆ ಪ್ರಮುಖ ಕಾರಣ ಆಗ್ತಿರೋದೇ MTF. ಜೊತೆಗೆ ರ್ಯಾಲಿ ಬಂದಿತ್ತು. ರ್ಯಾಲಿ ಬಂದ್ಮೇಲೆ ಒಂದಷ್ಟು ಕರೆಕ್ಷನ್ ಆಗುತ್ತೆ. ಬಟ್ ಯೂಶುವಲಿ ರಿಟೇಲ್ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ, ಈ ರೀತಿ MTF ಮೂಲಕ ಬೈ ಮಾಡಿದ್ದಾರೆ ಅಂದ್ರೆ ಇತ್ತೀಚೆಗೆ ಬೈ ಮಾಡಿರ್ತಾರೆ. ಮಾರ್ಕೆಟ್ 10-20% ಬಿದ್ದ ತಕ್ಷಣ ನೆಗೆಟಿವ್ ಆಗಿಬಿಡುತ್ತೆ, ಮಾರ್ಜಿನ್ಸ್ ಕಾಲ್ಸ್ ಬರುತ್ತೆ. ಅದೇ ಆಗಿರೋದಿಲ್ಲಿ. ಇಲ್ಲಿ ನೋಡಬಹುದು ಮಾರ್ಜಿನ್ ಕಾಲ್, ಆಡ್ ಫಂಡ್ಸ್ ಆರ್ ವಿಸೆಲ್. ಹಾಗೆ ಈ MTF ಅಲ್ಲಿ ಇಂಪಾರ್ಟೆಂಟ್ ವಿಷಯ ಏನಂತಂದ್ರೆ, ಇನ್ ಕೇಸ್ ಮಾರ್ಕೆಟ್ ಅಪ್ ಆಗ್ತಿದೆ ಅಂದ್ರೆ ಕೊಲಾಟ್ರಲ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇರುತ್ತೆ. ಬ್ರೋಕರ್ಸ್ ಇನ್ನೂ ಹೆಚ್ಚು ಲೆವರೇಜ್ ಕೊಡಕ್ ರೆಡಿ ಇರ್ತಾರೆ. ಯಾಕಂದ್ರೆ ಕೊಲಾಟ್ರಲ್ ವ್ಯಾಲ್ಯೂ ಜಾಸ್ತಿ ಆಗಿರುತ್ತಲ್ಲ, ಡೌನ್ ಆಗಕ್ ಶುರುವಾದ್ರೆ ಇಸ್ಕೊಳಕ್ ಶುರು ಮಾಡ್ತಾರೆ. ತುಂಬಾ ಜನ, ನಾನು ಕೂಡ ಹಲವು ಕ್ಲೈಂಟ್ಸ್ ಜೊತೆ ಮಾತಾಡಿದೀನಿ, ತುಂಬಾ ಜನ ತಗಲಾಕೊಂಡಿದ್ದಾರೆ. ಡೈಲಿ ಇಂಟ್ರೆಸ್ಟ್ ರೇಟ್ ಪೇ ಮಾಡ್ಬೇಕು ಇದಕ್ಕೆ.
ಡೈಲಿ, ತಿಂಗಳಿಗಲ್ಲ ಡೈಲಿ. ಅದರಲ್ಲೂ ನಮ್ಮ ಮಾರ್ಕೆಟ್ ಏನಂತ 40-50% ಕರೆಕ್ಷನ್ ಆಗಿಲ್ಲ, ಬಟ್ ಇಂಡಿವಿಜುವಲ್ ಸ್ಟಾಕ್ ಗಳಲ್ಲಿ ಆಗಿದೆ. MTF ಅಲ್ಲಿ ಬೈ ಮಾಡಿರುವಂತವ್ರು ಈಗಲೂ ಕೂಡ ಕಷ್ಟಪಡ್ತಿದ್ದಾರೆ. ಜೊತೆಗೆ ಇದು ಯಾಕೆ ನಮಗೆ ಪಾಠ ಆಗ್ಬೇಕು ಅಂತಂದ್ರೆ, ನಮ್ಮ MTF ಅಲ್ಲಿ ಕಂಡು ಬರ್ತಿರುವಂತ ಡೆವಲಪ್ಮೆಂಟ್ಸ್ ನೀವು ಇಲ್ಲಿ ನೋಡಬಹುದು. ಇನ್ ಇಂಡಿಯಾ ಪಿಕ್ಚರ್ ವೈ ವಿ ಶುಡ್ ಪೇ ಅಟೆನ್ಷನ್. ಟೋಟಲ್ MTF ಬುಕ್ ನೋಡಬಹುದು ಯಾವ ರೀತಿ ಗ್ರೋ ಆಗಿದೆ ಅಂತ. ಆಲ್ಮೋಸ್ಟ್ ನೀವು ಇಲ್ಲಿ ನೋಡಬಹುದು 1.5 ಲಕ್ಷ ಕೋಟಿಗೆ ಹತ್ರ ಹೋಗ್ತಾ ಇದೆ MTF ಬುಕ್. ನೀವು ಇಲ್ಲೇ ನೋಡಬಹುದು ರಫ್ಲಿ 25,000 crore ಇತ್ತು FY 2023 ನಲ್ಲಿ. 2023 25,000 ಇದ್ದಿದ್ದು ಈಗ 1.5 ಲಕ್ಷ ಕೋಟಿಗೆ ಹೋಗ್ತಾ ಇದೆ. ಅಂದ್ರೆ ಎಷ್ಟು ಜನ ಲೆವರೇಜ್ ಅಲ್ಲಿ ಸ್ಟಾಕ್ ಗಳನ್ನ ತಗೊಳ್ತಿದ್ದಾರೆ ಅನ್ನೋದನ್ನ ನೀವು ಒಂದು ಊಹೆ ಮಾಡ್ಕೊಳ್ಳಿ. ಇನ್ ಕೇಸ್ ಏನಾದ್ರೂ ಬಿಗ್ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು ಅಂತಂದ್ರೆ ಇವರ ಪರಿಸ್ಥಿತಿಗಳೇನಾಗ್ಬೇಕು? ಖಂಡಿತ ನಾನು ಹೇಳಿದ್ನಲ್ಲ, ಸುಮಾರು ಜನರ ಜೊತೆ ಮಾತಾಡಿದ್ದೀನಿ. 20, 30, 40 ಲಕ್ಷ MTF ಅಲ್ಲಿ ತಗೊಂಡಿರೋರ ಜೊತೆ ಮಾತಾಡಿದ್ದೀನಿ. ಡೈಲಿ ₹1,000 ಇಂಟ್ರೆಸ್ಟ್ ಅನ್ನ ಪೇ ಮಾಡಿರೋರ ಜೊತೆ ಮಾತಾಡಿದ್ದೀನಿ. ಅವಾಗ್ಲೇ ನಾನು ಒಂದು ವಿಡಿಯೋನು ಕೂಡ ಕವರ್ ಮಾಡಿದ್ದೆ. ಇದು ಡೇಂಜರ್, ನೀವು ಮಾಡಕ್ ಹೋಗ್ಬೇಡಿ, ಇದನ್ನ ಅವಾಯ್ಡ್ ಮಾಡಿ ಅಂತ. ಗೊತ್ತಿಲ್ಲ ಅದನ್ನ ಎಷ್ಟು ಜನ ಅರ್ಥಕೊಂಡ್ರು ಅಂತ. ಹಾಗೆ ಕೆಲವರ ಮನಸ್ಥಿತಿ ಹೇಗಿದೆ ಅಂತಂದ್ರೆ, ಸ್ಟಾಕ್ ಗಳು ನೆಗೆಟಿವ್ ಇದಾವೆ, ಡೈಲಿ ಇಂಟ್ರೆಸ್ಟ್ ಕಟ್ತಿದ್ದಾರೆ, ಬಟ್ ಸ್ಟಿಲ್ ಅದರಿಂದ ಆಚೆ ಬರೋಕೆ ಇಷ್ಟಪಡ್ತಿಲ್ಲ. ಯಾಕಂದ್ರೆ ಸ್ಟಾಕ್ ರಿಕವರ್ ಆಗುತ್ತೆ ಅಂತ ಕಾಯ್ತಿರೋರಿದ್ದಾರೆ. ರಿಕವರ್ ಆಗ್ಬೋದು, ಬಟ್ ಅಲ್ಲಿವರೆಗೂ ನಾವು ಎರಡು ಕಡೆ ಪೇ ಮಾಡ್ತಿರ್ಬೇಕಲ್ಲ. ಸ್ಟಾಕ್ ನೆಗೆಟಿವ್ ಅಲ್ಲಿ ಇದೆ, ಈ ಕಡೆ ಇಂಟ್ರೆಸ್ಟ್ ಪೇ ಮಾಡಬೇಕು. ಹೊಡೆತ ನಮ್ಗಲ್ವಾ? ಜೊತೆಗೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಕೊರಿಯಾದಲ್ಲಿ ಆಗ್ತಿರೋದು ಹಲವು ಇಲ್ಲಿಕ್ವಿಡ್ ಸ್ಟಾಕ್ ಗಳಲ್ಲೂ ಕೂಡ MTF ಇದೆ. ಇಲ್ಲೂ ಕೂಡ ಅದೇ ಆಗ್ತಿರೋದು. ಲೆವರೇಜ್ ಇಸ್ ಸ್ಪ್ರೆಡಿಂಗ್ ಬಿಯಾಂಡ್ ಲಿಕ್ವಿಡ್ ನೇಮ್ಸ್. ಲಿಕ್ವಿಡ್ ಸ್ಟಾಕ್ ಗಳಂದ್ರೆ ಫಾರ್ ಎಕ್ಸಾಂಪಲ್ ಇಂಡೆಕ್ಸ್ ಅಲ್ಲಿ ಇರುವಂತಹ ಸ್ಟಾಕ್ ಗಳು, ಅವರಲ್ಲಿ ಲಿಕ್ವಿಡಿಟಿ ಇರುತ್ತೆ. ಅಂದ್ರೆ ಒಬ್ಬರಲ್ಲ ಒಬ್ರು ಬೈ ಮಾಡೋರು ಇದ್ದೇ ಇರ್ತಾರೆ. ಸೆಲ್ ಮಾಡಿದ್ರು ಕೂಡ ದೊಡ್ಡ ಮಟ್ಟದಲ್ಲಿ ಸೆಲ್ಲಿಂಗ್ ಆದ್ರೂ ಬೈ ಮಾಡೋರು ಇರ್ತಾರೆ. ಬಟ್ ಇಲ್ಲಿಕ್ವಿಡ್ ಸ್ಟಾಕ್ ಗಳಲ್ಲಿ ನಾವು MTF ಆಯ್ಕೆ ಮಾಡ್ಕೊಂಡ್ರೆ, ನಾವು ಸೆಲ್ ಮಾಡಕ್ ಹೋದ್ರು ಸೆಲ್ ಆಗೋದೇ ಇಲ್ಲ. ಸಮಟೈಮ್ಸ್ ಬೈಯರ್ಸ್ ಇಲ್ಲ ಅಂದ್ರೆ ಇದಿನ್ನೂ ಡೇಂಜರ್. ನಾವು ಸೆಲ್ ಮಾಡ್ಬೇಕು ಅಂದ್ರೂ ಆಗೋದಿಲ್ಲ. ಹಾಗಾದ್ರೆ ಇದನ್ನ ತಪ್ಪಿಸ್ಕೊಳಕ್ ನಾವೇನ್ ಮಾಡ್ಬೇಕು? ನಾನು ಬಿಗಿನಿಂಗ್ ಅಲ್ಲಿ ಹೇಳಿದೆ, ನಮ್ಮ ಹತ್ರ ಇರೋ ಅಷ್ಟನ್ನೇ ಮಾರ್ಕೆಟ್ಗೆ ಹಾಕ್ಬೇಕಷ್ಟೇ. ಅದ್ರಲ್ಲೂ ನಾನು ಇನ್ನೂ ಒಂದು ಮಾತನ್ನ ಹೇಳ್ತಿರ್ತೀನಿ ಪದೇ ಪದೇ, ನಮಗೆ ಶಾರ್ಟ್ ಟರ್ಮ್ ಅಲ್ಲಿ ಅವಶ್ಯಕತೆ ಇರುವಂತ ಹಣವನ್ನು ಕೂಡ ಹಾಕಬಾರದು. ಮಾರ್ಕೆಟ್ಗೆ ಹಾಕೋದೇನಿದ್ರು 3-4 ವರ್ಷ ಆದ್ಮೇಲೆ ನನಗೆ ಹಣ ಬೇಕಾಗುತ್ತೆ ಅನ್ನೋ ಅಂತ ಹಣವನ್ನ, ಅಥವಾ ನನಗೆ ಈಗ ಸದ್ಯಕ್ಕಂತೂ ಅವಶ್ಯಕತೆ ಇಲ್ಲ, 4-5 ವರ್ಷ ಅದನ್ನ ಪಾರ್ಕ್ ಮಾಡ್ತೀನಿ ಅಲ್ಲಿ ಅನ್ನಂಗಿದ್ರೆ ಮಾತ್ರ ಹಾಕಬೇಕಷ್ಟೇ. ಬಿಟ್ರೆ ನನಗೆ 6 ತಿಂಗಳು ಬಿಟ್ಟು ಬೇಕು, 1 ವರ್ಷ ಬಿಟ್ಟು ಬೇಕು, ಇಂಥದ್ದನ್ನ ಮಾರ್ಕೆಟ್ಗೆ ಹಾಕಿದ್ರೆ ಖಂಡಿತ ಅದು ಒಳ್ಳೆ ಬೆಳವಣಿಗೆ ಆಗೋದಿಲ್ಲ, ಒಳ್ಳೆ ಡಿಸಿಷನ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ 2024 ಸೆಪ್ಟೆಂಬರ್ ಇಂದ ಇಲ್ಲಿವರೆಗೂ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದಿರಿ ಯಾವ ರೀತಿ ಇದೆ ಅಂತ. ಸೊ ಹಾಗಾಗಿ ಶಾರ್ಟ್ ಟರ್ಮ್ ಅಲ್ಲಿ ಅವಶ್ಯಕತೆ ಇರುವಂತ ಹಣವನ್ನ ಯಾವತ್ತೂ ಮಾರ್ಕೆಟ್ಗೆ ಹಾಕಬಾರ್ದು. ಅದನ್ನೇನಿದ್ರು ವಾಲಟಿಲಿಟಿ ಇಲ್ಲದೆ ಇರುವಂತದ್ದು FD, ಲಿಕ್ವಿಡ್ ಫಂಡ್ಸ್ ಇಂತ ಕಡೆ ಇಟ್ಕೊಳ್ಬೇಕಾಗುತ್ತೆ. ಮೊದಲಿಗೆ ಲೋನ್ ಮೂಲಕ ತಗೊಳ್ಳೋದನ್ನ ಅವಾಯ್ಡ್ ಮಾಡಬೇಕು. ಲೋನ್ ಅಂತಂದ್ರೆ ಕೆಲವರಿಗೆ ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡ್ರೆ ಮಾತ್ರ ಲೋನ್ ಅನ್ಸುತ್ತೆ, MTF ಮೂಲಕ ತಗೊಂಡ್ರೆ ಲೋನ್ ಅಂತ ಅನ್ಸೋದಿಲ್ಲ. MTF ಕೂಡ ಲೋನೇ, ನೀವು ಇಂಟ್ರೆಸ್ಟ್ ಕಟ್ತೀರಿ ಅದಕ್ಕೂ. ಅದರಲ್ಲೂ ನೋಡಬಹುದು, ಯು ಪೇ 10-15% ಆನ್ಯುವಲ್ ಇಂಟ್ರೆಸ್ಟ್ ದರ್ ಯುವರ್ ಸ್ಟಾಕ್ ಪರ್ಫಾರ್ಮ್ಸ್ ಆರ್ ನಾಟ್. ಆ ಸ್ಟಾಕ್ ಪರ್ಫಾರ್ಮ್ ಮಾಡುತ್ತೋ ಇಲ್ವೋ ಬೇರೆ ವಿಚಾರ, 10-15% ಇದ್ದೇ ಇರುತ್ತೆ ಇಂಟ್ರೆಸ್ಟ್ ರೇಟ್. ಈ ಸೆಂಟೆನ್ಸ್ ಅನ್ನ ಓದಿ. ಬಾರೋಡ್ ಮನಿ ಡಸಂಟ್ ಮೇಕ್ ಎ ಬ್ಯಾಡ್ ಐಡಿಯಾ ಗುಡ್, ಇಟ್ ಮೇಕ್ಸ್ ಬ್ಯಾಡ್ ಐಡಿಯಾ ಬಿಗ್ಗರ್. ಅರ್ಥ ಮಾಡ್ಕೊಳ್ಳಿ. ಹಾಗೆ ನೆವರ್ ಸ್ಟಾಕ್ ಲೆವರೇಜ್ ಅಂಡ್ ಕಾನ್ಸಂಟ್ರೇಷನ್. ಅಂದ್ರೆ ಕೆಲವು ಸ್ಟಾಕ್ ಗಳು, ಎಸ್ಪೆಷಲಿ ಕೊರಿಯಾದಲ್ಲಿ ಆಗ್ತಿರೋದಾದ್ರೆ 2 ಸ್ಟಾಕ್ ಗಳ ಮೇಲೆ ಹೆಚ್ಚಿನ ಕಾನ್ಸಂಟ್ರೇಷನ್ ಇದೆ. ಫೋರ್ಸ್ಡ್ ಸೆಲ್ಲಿಂಗ್ ಡಸಂಟ್ ವೇಟ್ ಫಾರ್ ಯುವರ್ ಥೀಸಿಸ್. ಎಸ್ಪೆಷಲಿ ಆ ಸ್ಟಾಕ್ ಸರಿ ಇರಬಹುದು, ಬಟ್ ಟೈಮ್ ಬಿಂಗ್ ಕರೆಕ್ಷನ್ ಆದ್ರೆ ಮಾರ್ಜಿನ್ ಕಾಲ್ ಬಂದೇ ಬರುತ್ತೆ. ಸೈಜ್ ಫಾರ್ ಸರ್ವೈವಲ್ ನಾಟ್ ಫಾರ್ ಮ್ಯಾಕ್ಸಿಮಮ್ ಗೇನ್. ನಿಮ್ಮ ಸರ್ವೈವಲ್ ಇಂಪಾರ್ಟೆಂಟ್, ಮ್ಯಾಕ್ಸಿಮಮ್ ಗೇನ್ ನ ಟಾರ್ಗೆಟ್ ಮಾಡ್ಕೊಂಡ್ರೆ ಮ್ಯಾಕ್ಸಿಮಮ್ ಡ್ರಾ ಡೌನ್ ಕೂಡ ಇರಬಹುದು. ಹಾಗಾಗಿ ಸರ್ವೈವಲ್ ಕಡೆ ಫೋಕಸ್ ಮಾಡಬೇಕು. ಗೇಮ್ ಅಲ್ಲಿ ಇದ್ರೆ ಗೆಲ್ಲೋ ಚಾನ್ಸಸ್ ಇರುತ್ತೆ, ಗೇಮ್ ಇಂದ ಆಚೆ ಹೋದ್ರೆ. ಹಾಗಾಗಿ ಫಸ್ಟ್ ಸರ್ವೈವಲ್ ಮಸ್ಟ್, ದ ಲಿಟ್ಮಸ್ ಟೆಸ್ಟ್. ಬಾರೋಡ್ ಮನಿಯಿಂದ ತಗೊಂಡಿರುವಂತ ಸ್ಟಾಕ್ ತುಂಬಾ ವೋಲಟೈಲ್ ಇದೆ ಅಂದ್ರೆ ಅದನ್ನ ಹೋಲ್ಡ್ ಮಾಡೋದು ಕಷ್ಟ ಆಗೋದಿಲ್ಲ. ಸೊ ನೀವು ತಗೊಳಕ್ ಮುಂಚೆ 100 ಸಲ ಯೋಚನೆ ಮಾಡಬೇಕು, ಈ ಸ್ಟಾಕ್ ಎಷ್ಟು ವೋಲಟೈಲಿಟಿ ಇರುತ್ತೆ, ಅಪ್ಸ್ ಅಂಡ್ ಡೌನ್ಸ್ ಜಾಸ್ತಿ ಇರುತ್ತಾ, ಇನ್ ಕೇಸ್ ನಾನ್ ತಗೊಂಡ್ಮೇಲೆ ಕೆಳಗಡೆ ಬಂದ್ರೆ ಏನ್ ಮಾಡೋದು, ಇವೆಲ್ಲ ಲಿಟ್ಮಸ್ ಟೆಸ್ಟ್ ಇರಬೇಕು. ಇಲ್ಲ ಅಂದ್ರೆ ವಿತೌಟ್ ಸ್ಟ್ರಾಟಜಿ ಬರ್ಬಾದಾಗೋದು ಪಕ್ಕ. ನಾವು ಎಂಟ್ರಿ ಆಗುವಾಗ್ಲೇ ಎಕ್ಸಿಟ್ ಸ್ಟ್ರಾಟಜಿ ಕೂಡ ಇರ್ಬೇಕು ನಮ್ಗೆ. ಅದರಲ್ಲೂ ಎಸ್ಪೆಷಲಿ ಈ ರೀತಿ ಲೆವರೇಜ್ ಅಲ್ಲಿ ಎಂಟ್ರಿ ಆಗ್ತೀವಿ ಅಂದ್ರೆ. ಇಲ್ಲ ಅಂತಂದ್ರೆ ಲಾಸ್ ಕಟ್ಟಿಟ್ಟ ಬುತ್ತಿ. ಸೊ ನಿಮ್ಮ ಹತ್ರ ಎಷ್ಟಿದೆ, ಅದು ₹1,000 ಇರ್ಬೋದು, 10,000 ಇರ್ಬೋದು, ಲಕ್ಷ ಇರ್ಬೋದು, 10 ಲಕ್ಷನೇ ಇರ್ಬೋದು. ನಿಮ್ಮ ಹಣ, ಅದರಲ್ಲೂ ನಿಮ್ಗೆ 3-4 ಇಯರ್ಸ್ ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ, ಅದ್ರದ್ದು ನಾನು ವಾಪಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಆಗಿರೋಂತ ಹಣವನ್ನ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡಬೇಕು. ಬಿಟ್ರೆ ಮುಂದಿನ ತಿಂಗಳು ಬೇಕು, 6 ತಿಂಗಳು ಬಿಟ್ಟು ಬೇಕು, ವರ್ಷ ಬಿಟ್ಟು ಬೇಕು, ಇಂಥವನ್ನೆಲ್ಲ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಾಕಬಾರದು. ಒಂದು ಜೊತೆಗೆ ಯಾವುದೇ ಕಾರಣಕ್ಕೂ ಲೋನ್ ತಗೋಬಾರ್ದು, ಅಥವಾ MTF ಮೂಲಕ ಆಗಲಿ. ಹಾಗೆ ಈ MTF ಹೆಂಗೆ ಅಂದ್ರೆ, ಬುಲ್ ಮಾರ್ಕೆಟ್ ಅಲ್ಲಿ ಚೆನ್ನಾಗಿ ವರ್ಕ್ ಆಗುತ್ತೆ. ಅವಾಗ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರುತ್ತೆ. ಅವಾಗ ಒನ್ಸ್ ಕರೆಕ್ಷನ್ ಸ್ಟಾರ್ಟ್ ಆಯ್ತು ಅಂದ್ರೆ ಅವಾಗ ಅದರ ಡೇಂಜರ್ಸ್ ನಮ್ಗೆ ಕಣ್ಣಿಗೆ ಕಾಣುತ್ತೆ. ಅದೇ ಆಗ್ತಿರೋದು ಈಗ. ಕೊರಿಯಾದಲ್ಲೂ ಆಗಿರೋದೇ. ಕಳೆದ 1 ವರ್ಷದಲ್ಲಿ ರೆಕಾರ್ಡ್ ರ್ಯಾಲಿ ಬಂತು, ಅವಾಗೆಲ್ಲೂ ಇದ್ರ ಸುದ್ದಿ ಬರ್ಲಿಲ್ಲ.
ಇವಾಗ ಬೀಳಕ್ ಶುರು ಆಗಿದೆ. ಈಗ ಸುದ್ದಿ ಬರುತ್ತೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಮಾರ್ಜಿನ್ ಕಾಲ್ಗೋಸ್ಕರ ಬ್ರೋಕರ್ ಸೆಲ್ ಮಾಡಿದ್ರು ಕೂಡ ಸ್ಟಾಕ್ ಗಳು ಬೀಳುತ್ತೆ. ಎರಡು ಅಲಗಿನ ಕತ್ತಿ ಅಷ್ಟೇ. ಲಾಸ್ ಅಲ್ಲಿ ಇದೆ ಅಂತ ಇಟ್ಕೊಂಡ್ರೆ ಇಂಟ್ರೆಸ್ಟ್ ಪೇ ಮಾಡ್ಬೇಕಾಗುತ್ತೆ, ಇನ್ನು ಲಾಸ್ ಜಾಸ್ತಿ ಆಗ್ಬೋದು. ಸೆಲ್ ಮಾಡಕ್ ಹೋದ್ರೆ ಕಂಟಿನ್ಯೂಸ್ ಬೀಳ್ತದೆ ಮಾರ್ಕೆಟ್. ಎರಡು ಕಡೆ ಲಾಸ್. ಅದಕ್ಕೆ ಯಾಕೆ ನಮ್ಮ ಹತ್ರ ಇರೋ ಅಷ್ಟನ್ನ ಇನ್ವೆಸ್ಟ್ ಮಾಡ್ಬೇಕು, ಕೂತ್ಕೊಳ್ಬೇಕಷ್ಟೇ. ಅದನ್ನ ಬಿಟ್ಟು ನಾವು ಈ ರೀತಿ ಸರ್ಕಸ್ ಗಳನ್ನ ಮಾಡಕ್ ಹೋದ್ರೆ ಅದರಿಂದ ನಮ್ಗೆ ಲಾಸ್ ಹೊರತು ಲಾಭ ಅಲ್ಲ. ಸರಿಗಳಿರಿ, ಈ ವಿಡಿಯೋ ಬೋರಿಂಗ್ ಲೆಕ್ಚರ್ ಅನಿಸ್ಬೋದು, ಬಟ್ ಪ್ರಾಕ್ಟಿಕಲ್ ಆಗಿ ನಾವು ಏನ್ ನೋಡ್ತಾ ಇದೀವಿ ಕೊರಿಯಾ ಮಾರ್ಕೆಟ್ ಅಲ್ಲಿ, ಭಾರತದಲ್ಲಿ ಇದೇ ರೀತಿ ಈ MTF ಬೆಳೀತಾ ಹೋದ್ರೆ ಒಂದಲ್ಲ ಒಂದು ದಿನ ನಾವು ನೋಡ್ಬೇಕಾಗುತ್ತೆ. ಸಾಧ್ಯವಾದಷ್ಟು ಕೇರ್ಫುಲ್ ಆಗಿರಿ. ಕೊರಿಯನ್ ಇನ್ವೆಸ್ಟರ್ಸ್ ಮೂಲಕ ನೀವು ಪಾಠವನ್ನ ಕಲೀರಿ. ಈಗಾಗಲೇ ನಮ್ಮ ಮಾರ್ಕೆಟ್ ಅಲ್ಲೂ ಇನ್ವೆಸ್ಟ್ ಮಾಡಿರೋ ಅಂತವ್ರು ಪಾಠವನ್ನ ಕಲ್ತಿದ್ದಾರೆ. ಅಂತವ್ರು ನಿಮ್ಮಲ್ಲಿ ಯಾರಾದ್ರೂ ಇದ್ರೆ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಎಷ್ಟು ಲಾಸ್ ಮಾಡ್ಕೊಂಡಿದ್ದೀರಿ ಇದರಿಂದ ಅನ್ನೋದನ್ನು ಕೂಡ ತಿಳಿಸಿ. ಯಾಕಂದ್ರೆ ಇದು ಹೇಳ್ಕೊಳ್ಳೋದ್ರಲ್ಲೇನು ತಪ್ಪಿಲ್ಲ. ಯಾಕೆಂದ್ರೆ ನಮ್ಮ ತಪ್ಪನ್ನ ನಾವು ಯಾವಾಗ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ ಅವಾಗ ಮತ್ತೆ ರಿಪೀಟ್ ಆಗಲ್ಲ ಆ ತಪ್ಪು. ಜೊತೆಗೆ ನಿಮ್ಮ ತಪ್ಪಿಂದ ಇನ್ನೊಬ್ಬರಿಗೆ ಪಾಠ ಆದ್ರೆ ಮೇ ಬಿ ಅವ್ರು ನಿಮ್ಮನ್ನ ಜೀವನದಲ್ಲಿ ನೆನಪಿಸ್ಕೊಳ್ಬಹುದು. ಯಾರು ತಮ್ಮ ತಪ್ಪುಗಳನ್ನ ಅಕ್ಸೆಪ್ಟ್ ಮಾಡ್ಕೊಂಡು ತಿದ್ಕೊಳ್ತಾರೋ ಅವ್ರು ಖಂಡಿತ ಮುಂದೆ ಬರ್ತಾರೆ. ಹೇಳ್ಕೊಳ್ಳೋದ್ರಲ್ಲಿ ಏನು ಹಿಂಜರಿಕೆ ಬೇಡ. ಲಾಸ್ ಮಾಡ್ಕೊಂಡಿರೋದನ್ನ ಪಾಠ ಕಲಿಯೋದು ಫೀಸ್ ಪೇ ಮಾಡಿದೀನಿ ಅಂದ್ಕೊಳ್ಳಿ ಅಷ್ಟೇ. ಮತ್ತೆ ಇನ್ನೊಂದು ಆತರ ತಪ್ಪನ್ನ ಮಾಡಕ್ ಹೋಗ್ಬೇಡಿ. ಸರಿಗಳಿರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಲಿಂಕ್ ಅನ್ನು ಬಳಸ್ಕೊಂಡು ಅಕೌಂಟ್ ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಸರಿಗಳಿರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.